ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಸಪೋರ್ಟ್ನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಶೇರ್ನ ಮಾಡಿ ಪ್ಲೀಸ್ ಸಪೋರ್ಟ್ನ ಮಾಡಿ. ಹಾಗೆ ಫ್ರೆಂಡ್ಸ್, ಇವತ್ತು ನಾವು ಸಂಡೇ ಸಂಜೆ ಇಲ್ಲಿ ಅಂಗಡಿಗೆ ಹೋಗಿ ಬರೋದಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ತಿನ್ನಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಚಿಕನ್ ತಗೊಂಬರೋದು ಅಂತ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಬೈಕ್ನ ಏನು ಪಳ ಅಂತ ಒಳೆಸ್ತಾ ಇದ್ದಾರೆ. ಯಾಕಂದರೆ ಕಾವಲೆ ನೀರು ಬಿಟ್ಟಿರೋದಕ್ಕೂ ಅದಕ್ಕೂ ಹೋಗಿ ಬೈಕ್ ತೊಳಿಕೊಂಡು ಬರೋದೇ ಆಯ್ತದೆ. ಅವರು ಅವ್ರನ್ನ ಎಷ್ಟು ಕೇರ್ ಮಾಡ್ಕೋತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮನೆಯವರು ಬೈಕ್ನ ಮಾತ್ರ ರಾಣಿ ಥರ ನೋಡ್ಕೋತಾರೆ. ಅಷ್ಟು ಕೇರ್ಫುಲ್ಲಾಗಿ ಹುಷಾರಾಗಿ ನೋಡ್ಕೋತಾರೆ. ಅದಕ್ಕೊಂದು ಸ್ವಲ್ಪ ಏಟ್ ಆಗಂಗಿಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವರು. ಹಾಗೆ ಇವಾಗ ಹೋಗ್ತಾ ಇದ್ದೀವಿ. ಸಂಜೆ 6:30 ಆಗೈತೆ. ಏನೋ ಹೇಳ್ತಾಯಿದ್ರು ಅಂತ ನಗ್ತಾ ಇದ್ದೀನಿ. ಸೊ ವೀಡಿಯೋ ಮಾಡಬೇಕು ಅಂದರೆ ಫ್ರೆಂಡ್ಸ್ ನಿಮ್ಗಳ ಸಪೋರ್ಟು ಇರಬೇಕು. ವೀಡಿಯೋ ಸ್ಟಾಪ್ ಮಾಡೋಕ್ಕೆ ಕಾರಣವೇ ಅದು. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ವ್ಯೂಸ್ ಹೋಗಲ್ಲ. ವ್ಯೂಸ್ ಹೋದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಬೇಜಾರಾಗ್ಬಿಟ್ಟು ನಾನು ಬೇಡ ವೀಡಿಯೋ ಮಾಡೋದು ಅಂತ ನಿಲ್ಲಿಸಿದ್ದೆ. ಅದು ಅಲ್ಲದೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಕರ್ಕೊಂಬರ್ಬೇಕು, ಅದೇ ರಿಸ್ಕ್ ಆಯ್ತಿತ್ತು. ಅದಕ್ಕೋಸ್ಕರ ವೀಡಿಯೋನೇ ಮಾಡಿರಲಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತೆ. ಸೊ ಸಪೋರ್ಟ್ನ ಮಾಡಿ. ಎಲ್ಲರಿಗೂ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ನಮಗೂ ಸಪೋರ್ಟ್ನ ಮಾಡಿ ಅಂತ ಕೇಳ್ತಾ ಇವಾಗ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈ ಕಡೆ ಮಳೆನೇ ಇಲ್ಲ. ಮಳೆ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ನನಗೆ ಸ್ಕಿನ್ ಅಲರ್ಜಿ ಆಗಿಬಿಟ್ಟು ಮುಖ ಎಲ್ಲ ಕಟ್ತಾ ಬರ್ತೈತೆ, ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಒಂದು ಮೆಡಿಕಲಲ್ಲಿ ಒಂದು ಸೋಪ್ ತಗೊಂಬಂದೆ. ಹಾಕಿ ಟ್ರೈ ಮಾಡೋದಂತ ಡಾಕ್ಟ್ರ್ ಹತ್ರ ತೋರಿಸಿದ್ರೂ ನನಗೆ ಒಂದು ಸ್ವಲ್ಪ ಕಡ್ತಾ ನವೆ ಎಲ್ಲ ಬರ್ತಾಯಿತ್ತು. ಅದಕ್ಕೋಸ್ಕರ ಹಾಗೆ ಫ್ರೆಂಡ್ಸ್, ಮಂಡೇ ಇದು. ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು. ಟೈಮ್ ಆಗಿಬಿಟ್ಟಿದ್ದೆ, ಎದ್ದಿದ್ದೆ ಲೇಟು. ಸೊ ಆವಾಗ ರೆಡಿ ಆಗಿಬಿಟ್ಟು ಬೇಗ ಅವಳನ್ನೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ನಡ್ಕೊಂಡು ಹೋಗ್ಬೇಕಲ್ವ, ಅದಕ್ಕೋಸ್ಕರ. ನಮ್ಮ ಗಿಡದಲ್ಲಿ ಹೂವು ನೋಡಿ ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ಅಂತ, ದಾಸವಾಳ. ನಾನಂತೂ ಇತ್ತೀಚೆಗೆ ದುಡ್ಡು ಕೊಟ್ಟು ಹೂವನ್ನೇ ತಗೋತಾಯಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಲ್ಲೇ. ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊತೀನಿ, ವಾರದ ದಿನಕ್ಕೆ ಹಾಕ್ತೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಸೈಡ್ ಗದ್ದೆಗಳೆಲ್ಲ ಇಷ್ಟೊತ್ತಾಗಲೇ ನಾಟಿ ಎಲ್ಲ ಮುಗಿದ್ಬೇಕಿತ್ತು. ಮಳೆ ಇಲ್ಲ. ಗಾಯ್ಸ್, ಇವಾಗ ಟೈಮ್ ಎಷ್ಟು ಗೊತ್ತಾ? 10:30. ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬರೋದೇ ಒಂದು ತಾಸು ನನಗೆ. ಯಾಕಂದರೆ 2 ಕಿಲೋಮೀಟರ್ ನಡ್ಕೊಂಬರಬೇಕು. ಡ್ರಾಪ್ ಕೇಳಿದ್ರೆ ಬಿಡ್ತಾರೆ, ಆದರೆ ನನಗೆ ಡ್ರಾಪೆಲ್ಲ ಕೇಳೋಕ್ಕೆ ಇಷ್ಟ ಆಗೋಲ್ಲ. ನಡ್ಕೊಂಡು ಬರ್ತೀನಿ. ಇವಾಗ KBL ಒಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗಬೇಕು. ಮನೆ ಓನರ್ ಹತ್ರ ಫಾರಮ್ಗಳಿದ್ದಾವೆ, ಈಸ್ಕೊಂಡು ಹೋಗಿ ಕೊಟ್ಬಿಟ್ಟು ಬರಬೇಕು. ಸಿಕ್ಕಾಬಿಟ್ಟೆ ಸುಸ್ತಾಗೋಯ್ತು, ಬಿಸಿಲು ಬೇರೆ ಇತ್ತಲ್ವ. ನಡ್ಕೊಂಡು ಹೋಗಿದ್ದು ಬೇರೆ ಅಷ್ಟರಲ್ಲಿ ಸಾಕು ಹೋಗುತ್ತೆ. ನೋಡೋದ ನಮ್ಮ ಮನೆಯವ್ರು ಬಂದರೆ ಅವ್ರ ಹತ್ರ ಡ್ರಾಪ್ ತಗೋತೀನಿ. ಇಲ್ಲಾಂದರೆ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನೋಡ್ತಾ ಇರ್ಬೇಕು ಗ್ರೀನರಿ ಎಷ್ಟು ಚೆನ್ನಾಗಿದೆ. ಸೊ ಬನ್ನಿ ಹೋಗೋದ. ಫಾರಮ್ ಎಲ್ಲ ಕೊಟ್ಟರು ಫ್ರೆಂಡ್ಸ್. ಇವಾಗ ತಗೊಂಡೋಗಿ ತೋರಿಸ್ಕೊಂಬರ್ಬೇಕು. ಅದೇ ಒಂದು ದೊಡ್ಡ ಟಾಸ್ಕ್ ಈಗ. ಮತ್ತೆ ಅಲ್ಲಿ ತನಕ ಹೋಗ್ಬೇಕು, KB ತನಕ. ಏನೂ ಮಾಡೋಕ್ಕಾಗಲ್ಲ. ನಮಗೆ ಉಪಯೋಗ ಆಗುತ್ತೆ ಅಂದರೆ ಹೋಗಲೇಬೇಕು ಅಲ್ವಾ. ಸರ್ಕಾರದಿಂದ ಫ್ರೀ ಬಂದಿರೋದೇ ಹಾಕ್ಬಿಡ್ಬೇಕಲ್ವ. ಬನ್ನಿ ಹೋಗಿ ಪಟಾಪಟ್ ಅಂತ ಹೋಗಿ ಇದೆಲ್ಲ KB ಅವ್ರಿಗೆ ಕೊಟ್ಬಿಟ್ಟು ತೋರಿಸ್ಬಿಟ್ಟು ಮನೆಗೆ ಬರಬೇಕು. ಮನೆಗೆ ಬಂದು ಹೆವಿ ಕೆಲಸ ಇದೆ ಫ್ರೆಂಡ್ಸ್. ನನಗಂತೂ ಇವತ್ತು ಸೋಮವಾರ ವಾರ ಮಾಡಬೇಕು. ಬನ್ನಿ ಫಸ್ಟು ಹೋಗಿ ಬರೋದ. ಕೆಂಚಿ ನೋಡಿ ಫ್ರೆಂಡ್ಸ್, ಎಲ್ಲ ಹತ್ಕೊಬಿಟ್ಟವನೇ. ಕೆಂಚಿ, ಇದೇನು ಮರ್ಕೋತಿ ಆಟ ಆಡ್ತಾಯಿದ್ಯಾ? ಹಾಂ, ಬಾಯ್. ಬತ್ತೀಯಾ? ಹಾಂ, ಬಾ ಮತ್ತೆ ಬಾ ಕೊಡು. ಬತ್ತೀಯಾ? ಬಾಯ್. ಫ್ರೆಂಡ್ಸ್, ಇವಾಗ ತಾನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. KBದೆಲ್ಲ ಗೃಹಜ್ಯೋತಿದು ಏನೇನಿತ್ತು ಎಲ್ಲ ಕ್ಲಿಯರ್ ಆಗೋಯ್ತು. ನಮ್ಮ ಪಕ್ಕದ ಮನೆಯವ್ರು ಆವಾಗಲೇ ಮಾಡಿಸ್ಬಿಟ್ಟಿದ್ರು, ನಮ್ದು ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದೆ. ಇವಾಗ ಮನೆಗೆ ಬಂದು ವಾರ ಮಾಡಬೇಕು. ನಂದು ದಿನ ರೊಟೀನೇ ಇದಾಗ್ಬಿಟ್ಟೈತೆ. ಕೆಲಸ ಬರೀ ಕೆಲಸ.
ವಾರದ ದಿನಕ್ಕಂತೂ ಕೇಳೋದೇ ಬೇಡ. ನಾನು ಸಂಜೆನೇ ಆಗೋಗುತ್ತೆ ಪೂಜೆ ಮಾಡೋದು. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟೆ ನಾನು ವಾರ ಮಾಡೋದು. ಇನ್ನು ಈ ವಾರದಿಂದಂತೂ ಆಷಾಢ ಮುಗಿದು ಶ್ರಾವಣ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಇನ್ನು ದಿನ ವಾರನೇ ಇರುತ್ತೆ. ನಮ್ಮೂರ ಸೈಡಂತೂ ಕೇಳೋದೇ ಬೇಡ. ಶ್ರಾವಣ ಎಲ್ಲ ಬೆಟ್ಟ ಹತ್ತುತ್ತಾರೆ. ಸೊ ದೇವ್ರು ಮಾಡಲೇಬೇಕು. ನಮ್ಮ ಮನೆ ದೇವರು ಶ್ರಾವಣನೇ ಆಗಿರೋದ್ರಿಂದ ಶ್ರಾವಣದಲ್ಲಿ ಕ್ಲೀನಾಗಿ ಪೂಜೆ ಎಲ್ಲ ಮಾಡಲೇಬೇಕು ನಾವು. ಸೊ ಇವಾಗ ಮನೆಯೆಲ್ಲ ಒರೆಸ್ಬಿಟ್ಟು ಹೊರಗಡೆ ಎಲ್ಲ ತೊಳಿತಾ ಇದ್ದೀನಿ. ಜೀವನದಲ್ಲಿ ಏಳು ಬೀಳು ಎಲ್ಲ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅದನ್ನೆಲ್ಲ ನಾವು ಕುರುಗಿ ಇವಾಗಿರೋ ನೆಮ್ಮದಿನ ಹಾಳು ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಯಾಕಂದರೆ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ದುಡಿತಾನೆ ಇರಬೇಕು. ಯಾರ ಬಗ್ಗೆನೂ ಅಷ್ಟೊಂದು ತಲೆನೇ ಕೆಡಿಸ್ಕೋಬಾರ್ದು. ಯಾಕಂದರೆ ನಮ್ಮ ಕಷ್ಟ ಕಾಲದಲ್ಲಿ ಯಾರೂ ಆಗೋದಿಲ್ಲ. ನಮ್ಮ ಮನೆಯವ್ರು ಬಿಟ್ಟರೆ ಇನ್ಯಾರೂ ಆಗೋದಿಲ್ಲ ಫ್ರೆಂಡ್ಸ್. ನಾನು ಇವಾಗ ಏನು ರಂಗೋಲಿ ಬಿಡ್ತಾ ಇದ್ದೀನಿ ಅದು ಒಂದು 5 ನಿಮಿಷ ಪೂಜೆ ಮಾಡೋ ತನಕ ಇರುತ್ತೆ ಅಷ್ಟೇ. ಆಮೇಲೆ ಇರೋದೇ ಇಲ್ಲ. ಯಾಕಂದರೆ ನಮ್ಮ ಮನೇಲಿ ಒಂದು ಬೆಕ್ಕು, 2 ನಾಯಿ ಎಲ್ಲ ಇದ್ದಾವೆ. ಸೊ ಓಡಾಡಿ ಎಲ್ಲ ಅಳಿಸೇ ಬಿಡುತ್ತೆ. ಒಂದು 5 ನಿಮಿಷ ನೀಟಾಗಿರುತ್ತೆ ಅಷ್ಟೇ ಎಲ್ಲ ತೊಳೆದ್ರೂ. ಆಮೇಲೆ ಜಪ್ಪಯ್ಯ ಅಂದ್ರೂ ಅದು ಇರೋದಿಲ್ಲ. ರಂಗೋಲಿ ಎಲ್ಲ ಅಳಿಸ್ಬಿಟ್ಟಿರ್ತವೆ. ನಮ್ಮ ಬೆಕ್ಕೆ ಸಾಕು ಎಲ್ಲ ಒಂದು ಸ್ವಲ್ಪ ನೀಟಾಗಿರೋಕ್ಕೆ ಕಾಣೋಂಗಿಲ್ಲ, ಎಲ್ಲ ಅಳಿಸಾಕ್ಬಿಡುತ್ತೆ. ಸೊ ಇವಾಗ ಕೆಲಸ ಎಲ್ಲ ಮುಗಿಸಿ ವಾರನೂ ಮುಗಿಸ್ದೆ. ನೋಡ್ತಾ ಇರ್ಬೋದು, ವಾರ ಮಾಡಿದ್ರೆ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಫ್ರೆಂಡ್ಸ್. ಏನಂತ ಗೊತ್ತಿಲ್ಲ. ನಾನು ಮಾದೇಶ್ವರಂಗೆ ಸೋಮವಾರ ವಾರ ಮಾಡೋದು ಸುಸ್ತಾಗ್ಬಿಟ್ಟಿದ್ದೀನಿ, ನೋಡಿದ್ರಲ್ವಾ. ಸೊ ಜಾಸ್ತಿ ಕೆಲಸ ಇಲ್ಲ ಅಂದರೂ ಅದೇ ಹೆವಿ ಕೆಲಸ ಆಗಿರುತ್ತೆ. ಹಾಗೆ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಇವಾಗ ಟೈಮ್ ಬಂದು 3:30 ಆಯಿತು. ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋಗೋದ ಅಂದ್ಕೊಂಡೆ. ಬಟ್ ಅವ್ರಿಗೆ ಕೆಲಸ ಮುಗ್ದಿದೆ, ಬರ್ತೀನಿ ಅಂತ ಹೇಳಿದ್ರು. ಅವರೇ ಕರ್ಕೊಂಬರ್ತಾರೆ ಬರಬೇಕಿದ್ರೆ. ಫ್ರೆಂಡ್ಸ್, ನನ್ನ ಮುಖದಲ್ಲಿ ನೋಡ್ತಾ ಇರ್ಬೋದು, ಸ್ಕಿನ್ ಅಲರ್ಜಿ ಆಗ್ಬಿಟ್ಟೈತೆ ನನಗೆ. ಏನಂತ ಗೊತ್ತಾಯ್ತಾ ಇಲ್ಲ ನನಗೆ. ಡಾಕ್ಟ್ರ್ ಹತ್ರ ಹೋದ್ರೂ ಏನೂ ಪ್ರಯೋಜನವೇ ಆಯ್ತಾಯಿಲ್ಲ. ಏನಾಗೈತೆ ಅಂತ ಗೊತ್ತಿಲ್ಲ. ಸೊ ನೋಡೋದ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೋತೀನಿ. ಯಾವ ಫುಡ್ ತಿನ್ನಬೇಕು ಅಂತಲೇ ಆಗ್ತಾಯಿದ್ದಿಲ್ಲ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡಿ, ನನಗೆ ಡಾರ್ಕ್ ಸರ್ಕಲ್ ಆಗಿಬಿಟ್ಟಿದೆ. ಇವಾಗ ಆಯ್ತಾಯಿದೆ. ಯಾಕಂದರೆ ನೈಟು ಫುಲ್ ನಿದ್ದೆ ಇಲ್ಲ ನನಗೆ. ಯಾಕೋ ಇತ್ತೀಚೆಗೆ ನೈಟ್ ನಿದ್ದೆನೇ ಬರ್ತಾಯಿಲ್ಲ, ಏನಂತ ಗೊತ್ತಿಲ್ಲ. ಏನೇನೋ ತಲೆಯಲ್ಲಿ ಯೋಚನೆಗಳು ಓಡ್ತಾ ಇರುತ್ತೆ. ಏನಂತಲೇ ಗೊತ್ತಿಲ್ಲ. ಏನಿಲ್ಲ, ಆರಾಮಾಗಿದ್ರೂ ಏನು ನೈಟು 1 ಗಂಟೆ 2 ಗಂಟೆ ರಾತ್ರಿ ಆದರೂ ನಿದ್ದೆ ಬರೋದಿಲ್ಲ. ನಾನು ಮಲಗೋದೇ 3 ಗಂಟೆ ರಾತ್ರಿ ಆಗುತ್ತೆ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳಬೇಕು, 6:30 7 ಗಂಟೆಗೆ. ಆದರೂ ನನಗೆ ಬೇಗ ಎದ್ದೇಳೋಕ್ಕಾಗೋದಿಲ್ಲ. ಯಾಕಂದರೆ ನೈಟ್ ಪೂರ್ತಿ ನಿದ್ದೆನೇ ಇರೋದಿಲ್ಲ ಫ್ರೆಂಡ್ಸ್. ನಾನು ಫೋನ್ನೇ ನೋಡ್ತಾ ಇರ್ತೀನಿ ನಿದ್ದೆ ಬರದೇ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಸಾನೂನ ಕರ್ಕೊಂಬರ್ತಾರೆ. ಇವತ್ತು ಸಿಕ್ಕಾಬಟ್ಟೆ ಬಿಸಿಲಿದೆ. ಮತ್ತು ತುಂಬ ದಿನವೇ ಆಗಿತ್ತು ನಾನು ವೀಡಿಯೋ ಮಾಡೋಕ್ಕೆ ಬೇಜಾರು ಫ್ರೆಂಡ್ಸ್. ಯಾಕಂದರೆ ವ್ಯೂಸು ಹೋಗಲ್ಲ, ಲೈಕ್ಸು ಬರೋಲ್ಲ, ಫಾಲೋವರ್ಸು ಫಸ್ಟ್ ಆಫ್ ಆಲ್ ಆಗೋದೇ ಇಲ್ಲ. ನೋಡ್ತಾರೆ, ಫಾಲೋ ಮಾಡಿದ್ರೆ ವ್ಯೂಸ್ ಹೋಗಲ್ಲ. ಅದಕ್ಕೆ ಬೇಜಾರು ವೀಡಿಯೋ ಮಾಡೋದು. ಪ್ಲೀಸ್ ಸಪೋರ್ಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಶೇರ್ನ ಮಾಡಿ. ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾಯಿರ್ತೀನಿ. ಬೇಜಾರಿಗೆ ವೀಡಿಯೋನೇ ಮಾಡಿರಲಿಲ್ಲ ನಾನು. ಇನ್ಮೇಲಿಂದ ಡಿಸೈಡ್ ಆಗಿದ್ದೀನಿ ಯಾವುದೇ ಕಾರಣ ಕೊಡೋದು ಬೇಡ ಅಂತ. ಸೊ ಸಪೋರ್ಟ್ ಮಾಡ್ತೀರಾ ಅಲ್ವಾ, ಸಪೋರ್ಟ್ನ ಮಾಡಿ.